ಮಾಡೋಣ ಆಕರಣ ಧನುರಾಸನ. ಕರ್ಣ ಅಂದರೆ ಕಿವಿ. ಕಿವಿಗೆ ನಮ್ಮ ಪಾದಗಳನ್ನು ಮುಟ್ಟಿಸೋ ಪ್ರಯತ್ನ ನಾವು ಮಾಡ್ತೀವಿ. ಬಲಗಾಲನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಇಷ್ಟ. ನಿಮ್ಮ ಬಲಗಾಲ ನಿಧಾನವಾಗಿ ಇಷ್ಟೇ ಒಂದೊಂದು ನೋಡಿ. ವಾಪಸ್ 2 ಎಡಗಾಲ ಹಿಡ್ಕೊಳ್ಳೋಣ. 3 ಎಷ್ಟಾಗ್ತದೆ ಅಷ್ಟು ಪ್ರೆಸ್ ಮಾಡಿ. 4 ಕಾಲ ಮೇಲೆ ಕಿವಿ ಮುಟ್ಟಿಸೋ ಪ್ರಯತ್ನ ಮಾಡಿ. ಎಲ್ಲ ಭಾಗಗಳಿಗೆ ಸ್ಪರ್ಶ ಮಾಡ್ತಾ ಹೋಗ್ತೀವಿ ನಾವು. 5 6 ಎಲ್ಲರೂ ಮಾಡಿರಿ, ಚೆನ್ನಾಗಿ ಮಾಡಿರಿ. 7 8 ನೋಡಿ ಆರಾಮಾಗಿ ಮಾಡಿ. ಆಕರಣ ಧನುರಾಸನ. 9 10 ಗುಡ್. ರಿಲ್ಯಾಕ್ಸ್. ಡೀಪ್ ರಿಲ್ಯಾಕ್ಸ್. ನೀರಲ್ಲಿ ಕೂತ್ಕೊಂಡು ದೀರ್ಘ ಉಸಿರಾಟ ಮಾಡೋಣ. ಪ್ರತಿಯೊಂದು ಉಸಿರಾಟ ಚೆನ್ನಾಗಿ ಮಾಡಬೇಕು. ಪ್ರತಿಯೊಂದು ಆಸನಗಳ ಮಧ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಉಸಿರಾಟ ಮಾಡ್ತಾ ಮಾಡೋಣ. ಆ ಬಳಿಕ ಈಗ ನಿಮ್ಗೆ ಯಾರಿಗೆ ಬೆನ್ನು ಆಗ್ತದೆ ಅಂತಂದರೆ ನಾವು ಎಷ್ಟು 2-3 ಆಸನ ಮುಂದುವರಿ ಮಾಡುವಲ್ಲಿ ನಿಂತ್ಕೊಂಡು ಹೀಗೆ ಕುಳಿತುಕೊಂಡು ಆರಾಮಾಗಿ ಈಗ ಮಲಗ. ಆಗಿರುವ ದಣಿವೆ ಆಯಾಸಗಳನ್ನು ನಿವಾರಣೆ ಮಾಡ್ತದೆ, ಸುಸ್ತು ಕಡಿಮೆ ಮಾಡ್ತದೆ. ಆಗಾಗ ದಿನಕ್ಕೊಂದು ಸಲ ಇದನ್ನು ನೀವು ಮಾಡ್ಬೋದು. ಮತ್ತು ಶರೀರ ಯಾವಾಗಲೂ ಮುಂದೆ ಬಾಗಲು ಇದನ್ನು ಮಾಡಿದರೆ ಯಾವಾಗಲೂ ಸಂತುಲನವಾಗಿರ್ತದೆ, ಸರಳವಾಗಿದೆ. ಆವಾಗ ವಾಪಸ್ ಬೆಲ್ಲ ಟಚ್ ಮಾಡಂಗಿಲ್ಲ ನೋಡಿ. 1 2 ಸರಳ 1 2 ಈ ಥರ ಮಲ್ಬೋದು. ಮಲ್ಲಿಗೆ ದೀರ್ಘ ಉಸಿರಾಟ ಮಾಡಬೇಕು. ನಿಮ್ಮ ಯಾವಾಗ ಬೇಕಾದಾಗ ಮಾಡಿದ್ರು ದಣಿವೆ ಆಯಾಸ ಸುಸ್ತು ತಕಾಲ್ ಕಡಿಮೆ ಮಾಡ್ತದೆ. ಕಡಿಮೆ ಮಾಡ್ಕೊಂಡ್ರೆ ರಿಲ್ಯಾಕ್ಸ್ ಅನ್ನಿಸ್ತದೆ. ಹೊತ್ತಿಗೆ ಎಷ್ಟಾಗ್ತದೆ ಅಷ್ಟು ತಿಂದುಬಿಡ್ಬೇಕು. ಕಾಲ ಮೇಲೆ ತಂಗಿಲ್ಲ. ಇದು ಪ್ರಕಾರ 1. ಇದರಲ್ಲೇ ಪ್ರಕಾರ 2 ಹೀಗೆ ಮಾಡಿ. ಕಾಲಿಗಿಟ್ಟರೆ ಈ ಥರ ಮಲಗ್ಬಿಡು. ಇಷ್ಟೇ ನೋಡಿ. ಯಾವಾಗ ನಿಮ್ಗೆ ಆರಾಮ ಅನಿಸ್ತದೆ ಅವರಲ್ಲಿ ಮಲಗ್ಬೋದು. ರಿಲ್ಯಾಕ್ಸೇಷನ್ ಆಸನ ಅಂತಾರೆ. ನಿಮಗೆ ಇನ್ನೂ ಸ್ವಲ್ಪ ಬೇಗ ನಿವಾರಣೆ ಆಗಬೇಕು, ಕಾಲಿನ ಬಾವು ನೋವುಗಳು ನಿವಾರಣೆ ಆಗಬೇಕಂದ್ರೆ ಬಲಗಾಲ ಮೇಲೆ ಹಾಕ್ರಿ, ಒಟ್ಟಿಗೆಂದು ಬಿಡ್ರಿ. ಇನ್ನೂ ಬೆಸ್ಟ್ ಅದ. ಅಂದರೆ ವಿಪರೀತ ದಿಶೆಯಲ್ಲಿ ನಿಮ್ಮ ರಕ್ತ ಸಂಚಾರ ಆಗೋದ್ರಿಂದ ಭಾಳ ಚಲೋ. ಪಾದ ಮುಂದೆ ಹಿಂದೆ ಮಾಡ್ಬೋದು. ವಾಪಸ್ ಬನ್ನಿ. ಲೆಫ್ಟ್ ಲೆಗ್ ಅಪ್ 1 ಸ್ವಲ್ಪ ನಿಲ್ಲಿಸ್ರಿ. 1 2 3 4 3 2 1 ರಿಲ್ಯಾಕ್ಸ್. ರೈಟ್ ಲೆಗ್ 1 2 3 4 3 2 1 ರಿಲ್ಯಾಕ್ಸ್. ಎತ್ಕೊಟ್ಟು. ಇದು ನಾವು ಒಂದು ಕಾಲಿನಿಂದ ಮಾಡ್ತೀವಿ. ಇಲ್ಲ ಇನ್ನೂ ನಮ್ಗೆ ಸ್ವಲ್ಪ ಹೆಚ್ಚು ಚೆನ್ನಾಗಿ ಬೇಕು ಮಾಡಬೇಕಂದ್ರೆ 2 ಕಾಲ ಮೇಲೆ ಇಟ್ಟು ನೋಡಿ ಆರಾಮ ಮಾಡೋದು. 1 2 3 4 3 2 1 ರಿಲ್ಯಾಕ್ಸ್. ವಾಪಸ್ 2 ರಿಲ್ಯಾಕ್ಸೇಷನ್ ಆಸನ. ಇನ್ನು ಕಾಲು ಮುಂದ್ರಿ, ದೀರ್ಘ ಉಸಿರಾಟ ಮಾಡಿರಿ. ಆಕರಣ ಧನುರಾಸನದಲ್ಲಿ ನಾವು ಪ್ರಕಾರಗಳು ಮಾಡಲಿಲ್ಲ, ಒಂದು ಪ್ರಕಾರ ಮಾಡಿ. ಕೈಗೆ ಹೀಗೆ ಸಾಧ್ಯ ಬೆಳ್ಕೊಳ್ಳಿ. ಚೆನ್ನಾಗಿ ಉಸಿರಾಟ ಮಾಡಿ. ಎಷ್ಟಾಗ್ತದೆ ಅಷ್ಟು ಮಾಡಿ ಚೆನ್ನಾಗಿ ಉಸಿರಾಟ ಮಾಡಿ. ಈಗ ನಾವು ಮಾಡ್ತೀವಿ 1 ಇಷ್ಟೇ. ಬಲಗಾಲ ತಗೊಂಡು ಬಲಗಾಲ ಮುಟ್ಸೋದು. 2 ಎಡಗಾಲ ತಗೊಂಡು ಎಡಗಾಲ ಮುಟ್ಸೋದು. 3 ಮುಟ್ಸಿ ಕಾಲು. 4 5 6 7 8 ರಿಲ್ಯಾಕ್ಸ್. ಡೀಪ್ ರಿಲ್ಯಾಕ್ಸ್. ಮುಂದಿನ ಆಸನ ಭೂನಮನಾಸನ. ಕೈ ಮೇಲಕ್ಕೆ ಉಸಿರು ತುಂಬ್ರಿ. 1 ಇನ್ಹೇಲ್. ಬಲಗಡೆ ಕೈ ಈಗ ನಿಮ್ಮ ಬಲಗಡೆ ಹಣೆ ನೆಲಕ್ಕೆ. 2 ಭೂನಮನಾಸನ ಅಂತಾರೆ. 3 ಭೂನಮನಾಸನ. ವಾಪಸ್ 3 ಇನ್ಹೇಲ್. 4 exhale. 5 inhale. 6 exhale. 7 inhale.
ರಿಲ್ಯಾಕ್ಸ್. ಪಾದಾಗಲಿ ಮಾಡೋಣ ಈಗ. ಪಾದಾಗಲಿ ಮಾಡೋಣ. 1 inhale, 2 exhale. ಬಲಗಡೆ ಒಳಗಾಗಿ ಎಡಗಾಲ ಮೇಲೆ ಎತ್ಬೋದು. ಸ್ಟ್ರೆಚಿಂಗ್ ಜಾಸ್ತಿ ಆಗ್ತದೆ, ಸ್ನಾಯು ರಾಜ ಸ್ನಾಯು. 3 inhale, 4 exhale, 5 inhale, 6 exhale, 7 inhale, 8 relax. ಯಾವ ಅಂತಾರೆ? ಭೂ ನಮನಾಸನ. ತಿರಿಯಕ್ಕೆ ಭುಜ ನಮನಾಸನ. ತಿರಿಯಕ್ಕಂದ್ರೆ ಹೊರತು. ಈಗ ನಾವು ಮಾಡೋಣ ಬಟರ್ಫ್ಲೈ. ಆರಾಮಾಗಿ ಬಟರ್ಫ್ಲೈ ಮಾಡಿ. ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನೀವು ಒಂದು ಬಟರ್ಫ್ಲೈ ಪಾತ್ರಗಿತ್ತಿಯಾಗಿ ಹಾರಾಟ ಮಾಡಬೇಡಿ. ನಿಮಗೀಗ ಸಾಧ್ಯ ಇದ್ದವರು ಬದ್ಧ ಕೋನಾಸನ ಅಂತ ಕರಿತೀವಿ. 1 inhale, ಕಾಲು ಸ್ವಲ್ಪ 2 exhale. ಬೆನ್ನುವಿದ್ದವರು ಕಡಿಮೆವಾಗಿ ನಿಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ವಾಪಸ್ 3 inhale, 4 exhale, 5 inhale, 6 exhale, 7 inhale, relax. ಈಗ ಕೈಯನ್ನು ಇಟ್ಟು ನೋಡಿ. ಮುಖಷ್ಟ ಮೇಲೆ ಮಾಡಿದ ಕೈ ಹಾಗೆ ಇರಲಿ. ಮುಖಷ್ಟ ಮೇಲೆ ಮಾಡಿ. ಬೆನ್ನಿಗೆ ಪರಿಣಾಮ ಅನಿಸ್ತದ. ವಾಪಸ್ ಸ್ಲೋ 3 ಮಾಡಿ. ಮುಖ ಮೇಲೆ, ಮುಖದಲ್ಲಿ ಪ್ರಸನ್ನತೆ. ರಿಲ್ಯಾಕ್ಸ್. ಇದಕ್ಕೆ ಬದ್ಧ ಕೋನಾಸನ ಅಂತ ಕರೀತಾರೆ. ಹೀಗಿದ್ರೆ ವಿಪರೀತ ದಿಸೆಯಲ್ಲಿ ಯಾರ್ಯಾರಿಗೆ ಬೆನ್ನು ಇರುತ್ತಲ್ಲ ಅವರಿಗೆ ಉತ್ತಮವಾಗಿರುವಂತಹ ಆಸನ ಕಟಿ ಉತ್ಥಾನಾಸನ ಅಂತ ಕರೀತಾರೆ. ಈ ಮಲಗೋದು ನೋಡಿ. 1 ಅಂದ್ರೆ ಹಿಂಗೆ ಕಾಲು ಮಾಡಿಸ್ತೀವಿ. 2 ಅಂದ್ರೆ ಬೆನ್ನನ್ನು ಮೇಲೆತ್ತಿ ಪಾದಗಳನ್ನು ನಿಲ್ಕೊಂತೀವಿ. ಗೊತ್ತಾಗ್ತದ? ಆರಾಮ್. ಮತ್ತೆ 3 ಅಂದ್ರೆ ಬರೋದು. 1 2 ಇಷ್ಟ. ನಿಮಗೆ ಶಕ್ತಿಗನುಸಾರವಾಗಿ ನೀವು ನಿಲ್ಲಬಹುದು. ನಿಮ್ಮ ಶಕ್ತಿಗನುಸಾರವಾಗಿ ನೀವು ನಿಲ್ಲಬಹುದು. ಮಾಡಿಬಿಟ್ಟು ನಾವೇ ಕೌಂಟರ್ ಬೇಕಾಗಿಲ್ಲ. ನಿಮಗೆ ಶಕ್ತಿಗನುಸಾರವಾಗಿ ನೀವು ನಿಲ್ಲಿ. ಇದರಲ್ಲಿ ಪ್ರಕಾರಗಳಿವೆ. ನಾವು ಮೊದಲನೇ ಪ್ರಕಾರ ಮಾಡಿದ್ದೀವಿ. ಮಾಡೋದ್ರಿಂದ ಗಣಿಗ ಆಯಾಸಗಳು ಕಡಿಮೆ ಆಗ್ತದೆ. ಮತ್ತು ಮಕರಾಸನ ಅಂದರೆ ಇದು ಮೊಸಳೆ, ನೀರಿನ ಮಕರಾಸನ ಅಂತ. ಶವಾಸನ, ಮಕರಾಸನ ಒಂದೇ. ಈ ಕಡೆ ಮಕರಾಸನ ಮಾಡಿ ನೋಡಿ. ಈಗ ನಾವು ಆಕರಣ ಧನುರಾಸ, ಇದು ಬದ್ಧ ಕೋನಾಸನದಲ್ಲಿ ಒಂದೊಂದು ಕಾಲ ಎತ್ತಿದ್ರೆ ಈಗ ಮಾಡಿದ್ರೂ ಒಂದು ಪ್ರಕಾರ ಮಾಡಿದ್ವಿ. 2ನೇ ಪ್ರಕಾರ ಮಾಡ್ತೀವಿ. 1 2 3 4 5 6. ಇದು ಪ್ರಕಾರ 2. ಇದರ ಪ್ರಕಾರ 3. 1 2 ಕಾಲ ಈಗ 2 3 ನೋಡಿ. ಮತ್ತೆ ಮಾಡ್ತಾ ಹೋಗಿ ಹಾಗೆ ವಾಪಸ್ ಬರೋದು. 4 ಈಗ 5 6. ಒಂದು ಕಾಲ ಅಲ್ಲೇ ಇರಬೇಕು, ಒಂದೊಂದು ಕಾಲ ಮೇಲೆ ಇರ್ತಾ ಹೋಗಿ ಆಗುತ್ತೆ. ಪ್ರಯತ್ನ ಮಾಡಿ.
ಸೊನ್ನೆ ಸ್ವಲ್ಪ ನಿಂತಿನ ಮತ್ತೆ ವಾಪಸ್ 5 6 7 8 ಇದು ಭಾಗ 1 1 2 3 4 ಈ ಭಾಗ 2 ಅಲ್ಲಿ ನೋಡಿ ಕೈ ಹೀಗಿಟ್ಟು 1 in here 2 at there ನಿಮಗೆಲ್ಲರಿಗೂ ಭಾಳ ಉತ್ತಮ ಬಂದಿದೆ 3 in here 4 at there ಇವಾಗ ಇನ್ನೂ ಪ್ರಕಾರ 3 ಬೇಕಾದ್ರೆ ಮಾಡಿ ಸರಳ ಮಾಡೋಣ್ರಿ 3 ಆಸನ ಎಲ್ಲರಿಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿರಲ್ಲ ಸ್ವಲ್ಪ ಹೊತ್ತು ನಿಂತದೆ ಇದರಿಂದ ರಕ್ತ ಸಂಚಾರ ಉಂಟಾಗ್ತದೆ ನಿಮಗೆ ಅನೇಕ ಸಮಸ್ಯೆಗಳು ಇದರಿಂದ ನಿವಾರಣೆ ಆಗ್ತದೆ ಜೀರ್ಣಕ್ರಿಯೆನೂ ವೃದ್ಧಿ ಆಗ್ತದೆ ಆ ಬಳಿಕ ಕೈ ಕಾಲು ಕೈ ಮೇಲೆ ಕೂಡಿಸಿರ್ಲಿ ಕೈ ನೆಲಕ್ಕೆ ಹಚ್ಚಂಗಿಲ್ಲ ಅಗಲ್ ಮಾಡಿದಾಗ ಕೈಯನ್ನು ಕಾಲು ಅಗಲ್ ಮಾಡಿದಾಗ ಇನ್ಹೇಲ್ ಮತ್ತೆ ಕೂಡಿಸಿದಾಗ ಎಕ್ಸೇಲ್ ಸ್ಲೋ ಮಾಡಬೇಕು ಎಷ್ಟು ಸಾಧ್ಯ ಅಷ್ಟು ಸ್ಲೋ ಮಾಡ್ತಾರಲ್ಲ ಅಷ್ಟು ಭಾಳ ನಿಧಾನವಾಗಿ ಮಾಡಬೇಕು ಉಸಿರಾಟದ ಕಡೆ ಗಮನ ಇರಬೇಕು ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ಯಾರ ಎಲ್ಲ ಪ್ರಕಾರ 1 2 3 ಮಾಡ್ಬಿಟ್ರಿ ಆಸನಗಳು 84 ಲಕ್ಷ ಇವೆ 84 ಲಕ್ಷ ಜೀವಿಗಳು ಹೇಗೆ ಭಿನ್ನವಾಗಿವೆಯೋ ಹಾಗೆ ಹಠಯೋಗದಲ್ಲಿ 84 ಲಕ್ಷ ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಅಂತ 4 ವರ್ಗದ ಜೀವಿಗಳಲ್ಲಿ 24 ಲಕ್ಷ ಅಂದ್ರೆ 84 ಲಕ್ಷ ಆಸನಗಳು ಒಂದೊಂದು ಜೀವಿಗಳದ್ದು ಒಂದೊಂದು ಆಸನ ಮಾಡಿದ್ರೆ 84 ಲಕ್ಷ ಅಂತ ಹೇಳ್ತಾರೆ ಅದಕ್ಕಾಗಿ ಯೋಗ ಸೂತ್ರದಲ್ಲಿ ಆಸನಗಳು ಮಾಡಲ್ಲ ಒಂದೇ ಅದ ತತ್ರ ಸ್ಥಿರ ಸುಖಮಾಸನಂ ಇಲ್ಲಿ ಏನಂದ್ರೆ ಹಠಯೋಗದಲ್ಲಿ ಸ್ವಾತ್ಮಾರಾಮರು ಹೇಳಿದಂಥಲ್ಲಿ ಇವರು ಬಹಳಷ್ಟು ಆಸನಗಳೇ ಹೇಳ್ಯಾರ ಗುರುಗಳೇ ನಮಗೆ 84 ಲಕ್ಷ ಆಸನ ಅಂತೂ ಈ ಜನ್ಮದಾಗ ಮಾಡೋಕ್ಕಾಗಲ್ಲ ಅದಕ್ಕೆ ಏನಾದ್ರೂ ಕಡಿಮೆ ಆಫರ್ ಅಂತ ಹೇಳಿ ಕಡಿಮೆ ಅಂತ ಹೇಳಿ ಕಡಿಮೆ ಅಂದ್ರೆ ನೋಡಪ್ಪ 84,000 ಮಾಡು ಸಾಕಂದ್ರ ಗುರುಗಳೇ 84 ನಿಮಿಷ ಬಿಟ್ಟು 84,000 ಬಂದ್ರೆ ಇದನ್ನು ನಮಗೇನಾಗಲ್ಲ ಇನ್ನೂ ಕಡಿಮೆ ಅಂದ್ರೆ ಹೇಳಿ 84 ಮಾಡಪ್ಪ ಬಂದಿಂದಾಗ ಇಷ್ಟು ಸಮಯ ಒಂದೊಂದು ಆಸನಕ್ಕೆ ಒಂದೊಂದು ನಿಮಿಷ ಆದ್ರೆ 84 ನಿಮಿಷ ಆಯ್ತು ಗುರುವೇ ಅಷ್ಟು ಸಮಯ ನಾವು ನಿಮ್ಮ ಯೋಗಕ್ಕೆ ಎಲ್ಲಿ ಕೊಡೋಕ್ಕಾಗ್ತದ ನಾವು ಪ್ರಪಂಚಕ್ಕೆ ಟೈಮ್ ಕೊಡ್ಬೇಕಾಗ್ತದ ಯೋಗಕ್ಕೆ ಭಗವಂತನಿಗೆ ಟೈಮ್ ಕೊಡೋಕ್ಕಾಗಲ್ಲ ಇನ್ನೂ ಕಡಿಮೆ ಮಾಡಿ ಗುರುವೇ ನಾನು ಆಯ್ತಪ್ಪ ಹೋಗಿ 8 ಮಾಡ್ತಾನೆ ಅವು ಯಾವ 8 ಸೂರ್ಯ ನಮಸ್ಕಾರ ಮಾಡುವುದು 84 ಲಕ್ಷ ಆಸನಗಳು 8 ಸೂರ್ಯ ನಮಸ್ಕಾರ ಕುಳಿತಲ್ಲಿ ಆಗಲಿ ನಿಂತಲ್ಲಿ ಆಗಲಿ ನೀವು ಮಾಡಿದ್ರೆ ಎಲ್ಲ ಆಸನ ಬಂತವೆ ಉಸಿರಾಟ ಪ್ರಾಣಾಯಾಮ ಧ್ಯಾನ ಎಲ್ಲ ಬರ್ತಾವೆ ಅಷ್ಟೇ ಅಲ್ಲ ಸೂರ್ಯ ಭಗವಂತನ ಕೃಪೆಯೂ ನಮ್ಗೆ ಬರುತ್ತದೆ ಯಾರು ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾರೋ ಅವರಿಗೆ ನಿಶ್ಚಿತವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆಯುಷ್ಯ ಚೆನ್ನಾಗಿರ್ತದೆ ಬುದ್ಧಿ ಚೆನ್ನಾಗಿರ್ತದೆ ನಿಮಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೆಂಗೆ ಮಾಡ್ತಾರೆ ನಾವು ಪ್ರವಚನದಲ್ಲಿ ಅವರು ಮಗಳು ಈ ಸಲ 10th PUC ಅವ್ರಿಗೆ ಪ್ರತಿ ವರ್ಷ ಎಕ್ಸಾಮ್ ಬಂತಂದ್ರೆ ಜ್ವರ ಬರೋದು ನೆಗಡಿ ಬರೋದು ಕೆಮ್ಮು ಬರೋದು ಗುರುಗಳೇ ಏನಾದ್ರು ಔಷಧಿ ಇದ್ರು ಕೂಡ ಈ ಸಲ ಏನು ಆಗ್ಬಾರ್ದು ನೋಡು ಅಂತ ಅವ್ರ ತಾಯಿ ಕೇಳಿ ನೀನು ಕೇಳ್ತೀನಿ ನಿಮ್ಮ ಮಗಳಿಗೆ ಮಾಡಬೇಕಲ್ಲ ಎಲ್ಲ ಮಗಳು ಮಾಡ್ತಾರೆ ದಿನ 5 ಸೂರ್ಯ ನಮಸ್ಕಾರ ಮಾಡು ಅದು ಬಂತಂದ್ರೆ ಕೇಳ ನಮ್ಗಂತ ಹೇಳಿದ್ರು ಅದು ಒಂದು ವಾರ ಬಗ್ಗೆ ಸೂರ್ಯ ನಮಸ್ಕಾರ ಶುರು ಮಾಡಿದ್ರು ಈ ಸಲ ಎಕ್ಸಾಮ್ದ ಹೊಟ್ಟೆಯೂ ಬರೋದು ನೆಗಡಿಯಿಂದ ಕೆಲವೆಲ್ಲ ಜ್ವರ ಪ್ರತಿ ಸಲ ಬರೋದು ಅವ್ರೀಗ ಎಕ್ಸಾಮಲ್ಲಿ ಬೇಕಾದ್ರೆಲ್ಲ 5 ಸೂರ್ಯ ನಮಸ್ಕಾರ ಮಾಡ್ಕೊಂಡ್ರು ಅವ್ರಿಗೆ ಗೊತ್ತಾಗ್ಬಿಟ್ಟರು ನಮ್ಮ ನೆಗಡಿ ಉಸಿರಾಟದ್ದು ಜ್ವರ ಎಷ್ಟು ಬರ್ತದೆ ಎಕ್ಸಾಮ್ದಾಗ ಈ ಸಲ ಹೋಯ್ತಲ್ಲ ಹೆಂಗೆ ಹೋಯ್ತು ಯಾಕೆ ಹೋಯ್ತು ಸೂರ್ಯ ನಮಸ್ಕಾರದಲ್ಲಿ ಉಸಿರಾಟ ಕ್ರಿಯೆ ಸಾಕ್ತದ ಮತ್ತು ಸೂರ್ಯನ ಕೃಪೆನೂ ಆಗ್ತದೆ ಎರಡರಿಂದ ಬೇಗ ಹೋಗ್ಬಿಡ್ತದೆ ಅದಕ್ಕೆ ನಿಮಗೆ ಏನೇನು ಸಮಸ್ಯೆಗಳಿದಾವಲ್ಲ ಅದಕ್ಕೆಲ್ಲ ಹೋಗ್ಬೇಕಂದ್ರೆ ಭಾಳ ಸುಲಭ ಏನು ದಿನ ಸ್ವಲ್ಪ ಆಸನ ಮಾಡ್ತೀವಿ ಇದು ಮೇರುದಂಡಾಸನ
ಹೀಗೆ ಅನೇಕ ಪರಿಣಾಮಗಳು ಇದರಿಂದ ಆಗ್ತವೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೋಪದಿಂದ ಬೈದರೆ ಅದರ ಪರಿಣಾಮ ಸಂಜೆವರೆಗೆ ಇರ್ತವೆ. ಪಕ್ಕ ಎಕ್ಸಾಂಪಲ್ ನಾನೇ. ಕೆಲವರಿಗೆ 3 ಜನ ಇರ್ತದ, ಕೆಲವರಿಗೆ ಕಲ್ಲಿನ ಮೇಲೆ ಬರ್ದಂಗೆ ಇರ್ತದ, ಕೆಲವರಿಗೆ ಮಣ್ಣಿನ ಮೇಲೆ ಬರ್ದಂಗೆ ಇರ್ತದ, ಕೆಲವರಿಗೆ ನೀರಿನ ಮೇಲೆ ಬರ್ದಂಗೆ ಇರ್ತದೆ. ಸಂತ ಮಹಾತ್ಮರಿಗೆಲ್ಲ ಕೋಪ, ತಾಪ, ದ್ವೇಷ, ಅಪಮಾನ ನೀರಿನ ಬರ್ದಂಗೆ ಕ್ಷಣ ಹೋಗ್ಬಿಡ್ತಾರೆ. ಕೆಲವರು ಇನ್ನೂ ಸ್ವಲ್ಪ ಸಾಧನೆ ಮಾಡ್ತಿರ್ತಾರೆ, ಅವ್ರಿಗೆ ಮಣ್ಣಿನ ಮೇಲೆ ಬರ್ದಂಗೆ, ಕೆಲವ್ರಿಗೆ ಏನಂದ್ರೆ ಕಲ್ಲಿನ ಮೇಲೆ ಬರ್ದಂಗೆ ಹೋಗೋದೇ. ಶಕ್ತಿ ಸಂಚಾಲನ, ಆಕರಣ ಧನುರಾಸನ, ಬದ್ಧ ಕೋನಾಸನ, ಕಟಿ ಉತ್ಥಾನಾಸನ, ಅರ್ಧ ಹಲಾಸನ, ಇಷ್ಟಾಸನ ಮಾಡಿದ್ರು. ಈಗ ನೀವು 3-4 ದಿನ ಮಾಡಿದ್ರೆ ಯಾರಿಗಾದ್ರೂ ಏನು ತೊಂದರೆ ಇಲ್ಲಲ್ಲ, ಸರಳ ಆಗಿದೆ. ಇಷ್ಟು ನಮ್ಗೆ ಆಗತ್ತೆ ಕೈಗಳನ್ನು ಸುಲಭವಾಗಿ ಓಡೋದು ಮಾತ್ರ ನಿಲ್ಲಿಸ್ಬಾರ್ದು. ಬರೀ ಹೊಟ್ಟೆ ಓಡ್ತಾ ಓಡ್ತಾ ಸಾವಕಾಶ ನಿಂತಲ್ಲೇ
ಶಿವಾಯ
ಗೋವರ್ಧನ